ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ವಿ ಅಂಡ್ ನಾನು ಮತ್ತೆ ಅವಾಗಲೇ ಹೇಳ್ತಾ ಇದ್ದೆ. ಯಾಕಂತಂದ್ರೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿರಬಹುದು. ಬಟ್ ಆದರೆ ಇಲ್ಲಿ ಸೋಲು ಗೆಲುವು ಅಂತ ಬಂದಂತ ಸಂದರ್ಭದಲ್ಲಿ ಆ ಸೋಲು ಅಥವಾ ಆ ಗೆಲುವು ಒಂದು ವೇಳೆ ಸೋತ್ರೆ ಆ ಸೋಲಿನ ಹೊಣೆಯನ್ನ ಸಿದ್ದರಾಮಯ್ಯ ಅವರು ಹೊರಬೇಕಾಗುತ್ತೆ. ಗೆದ್ರು ಕೂಡ ಅವ್ರದ್ದೇ ಆಗಿರುತ್ತೆ. ಇನ್ನು ಮೈಸೂರು ಅಖಾಡದಲ್ಲಿ ಇಬ್ಬರು ಹೊಸ ಅಭ್ಯರ್ಥಿಗಳು ಈ ಬಾರಿ ಕಣದಲ್ಲಿದ್ದಾರೆ. ಹಲವು ಕಾರಣಕ್ಕೆ ಮೈಸೂರು ಹೈ ವೋಲ್ಟೇಜ್ ರಣಕಣ ಆಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಈ ಬಾರಿ ಪ್ರತಿಷ್ಠೆಯ ಕ್ಷೇತ್ರ ಇದು. ಅದರಲ್ಲೂ ಬಹಳ ಮುಖ್ಯವಾಗಿ ಬಿಜೆಪಿಯಲ್ಲಿ ಚರ್ಚೆಗೂ ನಾಂದಿ ಹಾಡ್ತು ಈ ಅಭ್ಯರ್ಥಿಯ ಬದಲಾವಣೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಿಲ್ಲ. ಯದುವೀರ್ ಒಡೆಯರ್ ಅವರು ಈ ಬಾರಿ ಅಭ್ಯರ್ಥಿ ಆಗಿದ್ದಾರೆ, ಅವರಿಗೆ ಟಿಕೆಟ್ ಸಿಕ್ಕಿದೆ. ರಾಜವಂಶಸ್ಥರ ಎಂಟ್ರಿಯಿಂದ ಅಖಾಡಕ್ಕೆ ಮತ್ತಷ್ಟು ರಂಗು ಬಂದಿದೆ. ಅತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಎಂ ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸಿ ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಮಾಡಿದೆ. ರಾಜವಂಶಸ್ಥರ ಎದುರು ಸಾಮಾನ್ಯ ಕಾರ್ಯಕರ್ತನ ಕದನ ಈ ಬಾರಿ ಇರಲಿದೆ. ತವರು ಕ್ಷೇತ್ರ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾಕಂತಂದ್ರೆ ಪವರ್ ಟಿವಿ ಸರ್ವೆ ಪ್ರಕಾರ ಸದ್ಯ ಯದುವೀರ್ ಇಲ್ಲಿ ಗೆಲುವನ್ನ ದಾಖಲಿಸ್ತಾರೆ, ಗೆಲ್ಲುವ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಇಬ್ರು ಕೂಡ ಹೊಸ ಅಭ್ಯರ್ಥಿಗಳು, ಬಟ್ ಆದರೆ ಇಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗ್ಬೋದು. ಯಾಕಂತಂದರೆ ಈಗ ಹಳೆಯ ಸಂಸದರು ಏನು ಪ್ರತಾಪ್ ಸಿಂಹ ಇದ್ರು, ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಮತ್ತೊಂದು ಕಡೆ ಇಬ್ಬರು ಹೊಸ ಅಭ್ಯರ್ಥಿಗಳು ಈ ಬಾರಿ ಕಣದಲ್ಲಿದ್ದಾರೆ. ಸೊ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ಇವಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಬಹಳಷ್ಟು ವಿಚಾರವಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಆಗ್ತಾ ಇದೆ. ಅದರ ಜೊತೆಗೆ ಎರಡು ಹೊಸ ಅಭ್ಯರ್ಥಿಗಳು ಈ ಬಾರಿ ಕಣದಲ್ಲಿದ್ದಾರೆ. ಸೊ ಈ ಬಾರಿ ನಡೆಯುವಂಥ ಚುನಾವಣೆ ಎಷ್ಟು ವಿಶೇಷತೆಯಿಂದ ಕೂಡಿರುತ್ತೆ, ಏನೆಲ್ಲ ನಾವು ನಿರೀಕ್ಷೆ ಮಾಡಬಹುದು? ಮತ್ತೊಂದು ಕಡೆ ಈ ಬಿಜೆಪಿ ಏನು ಒಂದಷ್ಟು ಚೇಂಜಸ್ ಅನ್ನ ಮಾಡಿ ಈ ಬಾರಿ ಟಿಕೆಟ್ ಘೋಷಣೆ ಮಾಡಿದೆ, ಇದೆಲ್ಲ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಏನು ಕತೆ ಅಂತ? ನಿಜಕ್ಕೂ ಪ್ರಮುಖವಾಗಿ ಇಲ್ಲಿ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಹೊಸ ಮುಖಕ್ಕೆ ಮಣೆ ಹಾಕಿದ್ರೆ ಬಿಜೆಪಿ ಅಭ್ಯರ್ಥಿ ಕೂಡ ಇಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇಡೀ ದೇಶಕ್ಕೆ ಪರಿಚಿತ ಇರತಕ್ಕಂಥ ಮೈಸೂರಿನ ಯದುವಂಶಸ್ಥರನ್ನ ಈ ಬಾರಿ ಚುನಾವಣೆಗೆ ಬಿಜೆಪಿ ಅಖಾಡಕ್ಕಿಳಿಸಿರೋದು ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಉಟ್ಕೊಳ್ಳುತ್ತೆ. ಜೊತೆಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಗಣಿಸೋದಕ್ಕೂ ಕೂಡ ಯದುವಂಶದ ಯದುವೀರ್ ಅವರ ಸ್ಪರ್ಧೆ ಕಾರಣ ಆಗುತ್ತೆ. ಜೊತೆಗೆ ಸಾಮಾನ್ಯ ಕಾರ್ಯಕರ್ತ ಅಂತೇಳಿ ಏನು ಕಾಂಗ್ರೆಸ್ ಈ ಬಾರಿ ಚುನಾವಣೆಯ ಅಖಾಡಕ್ಕೆ ಎಂ ಲಕ್ಷ್ಮಣ್ ಅವರನ್ನ ಇಳಿಸಿದೆ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ತಾ ಇದ್ದಂತಹ ಲಕ್ಷ್ಮಣ್ ರವರನ್ನ ಕಣಕ್ಕಿಳಿಸಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹಜವಾಗಿ ಈ ಒಂದು ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರಿಗೆ ರಾಜವಂಶಸ್ಥರನ್ನ ನಾವು ಚುನಾವಣೆಗೆ ನಿಲ್ಲಿಸಿದ್ದೇವೆ, ಹೀಗಾಗಿ ಅವರನ್ನ ಗೆಲ್ಲಿಸಿ ಏನು ಪಾರ್ಲಿಮೆಂಟ್ಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಸಾಕಷ್ಟು ಕುತೂಹಲದಿಂದ ಕಾಯ್ತಿದ್ದಾರೆ. ಆದ್ರೆ ಅಷ್ಟು ಈಸಿ ಆಗೋದಿಲ್ಲ ಅಂತೇಳಿ ಕೂಡ ಅವ್ರಿಗೆ ಕೂಡ ಗೊತ್ತಿದೆ. ಮತ್ತೊಂದು ಕಡೆ ಎಂ ಲಕ್ಷ್ಮಣ್ ಅವರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಈ ಬಾರಿಯ ಚುನಾವಣೆ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಭಾಸವಾಗ್ತಾ ಇದೆ. ಅಭ್ಯರ್ಥಿಯಾಗಿ ಎಂ ಲಕ್ಷ್ಮಣ್ ನಿಂತಿದ್ರು ಕೂಡ ಇದನ್ನ ಪ್ರತಿಷ್ಠೆಯಾಗಿ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಕಳೆದ 2 ದಿನಗಳಿಂದಲೂ ಕೂಡ ರೆಸಾರ್ಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರು ಮತ್ತೆ ಕೊಡಗು ಲೋಕಸಭಾ ಚುನಾವಣೆಯ ಉಸ್ತುವಾರಿಯನ್ನ ವಹಿಸಿಕೊಂಡು ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಕೂಡ ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಜೆಪಿ ಅಂತ ಹೇಳಿ ಕೂಡ ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಒಕ್ಕಲಿಗ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಇಲ್ಲಿ ಕಣಕ್ಕಿಳಿಸಿರೋದ್ರಿಂದ ಅತಿ ಹೆಚ್ಚಿನ ಏನು ವೋಟರ್ಸ್ ಒಕ್ಕಲಿಗ ಸಮಾಜಕ್ಕೆ ಮತದಾರರಿದ್ದಾರೆ. ಹೀಗಾಗಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬೆಳೆಸಿರೋದ್ರಿಂದ ಇದು ವರ್ಕೌಟ್ ಆಗುತ್ತಾ ಅನ್ನೋದು ಕೂಡ ನಾವು ಅಂದಾಜು ಮಾಡಬೇಕು. ಯಾಕಂದ್ರೆ ಅತಿ ಹೆಚ್ಚು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರು ಗೆದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿಯೇ ಆಗಿದ್ದಂತಹ ಬಿಜೆಪಿಯ ಏನು ಪಕ್ಷದಲ್ಲಿಯೇ ಗುರುತಿಸಿಕೊಂಡಿದ್ದಂತಹ CH ವಿಜಯಶಂಕರ್ ಅವರು ಕಾಂಗ್ರೆಸ್ಗೆ ಬಂದು ಎದುರಾಳಿ ಆಗಿದ್ರು. ಆದ್ರೆ ಅಷ್ಟರ ಮಟ್ಟಿಗೆ ವಿಜಯಶಂಕರ್ ಅವರನ್ನ ಜನ ಅಷ್ಟರ ಮಟ್ಟಿಗೆ ಒಪ್ಕೊಳ್ಳಿಲ್ಲ. 2 ಬಾರಿ ಕಳೆದ 2 ಲೋಕಸಭಾ ಚುನಾವಣೆಯನ್ನ ಸಂಸದ ಪ್ರತಾಪ್ ಸಿಂಹ ಬಹಳ ಈಸಿಯಾಗಿ ಗೆದ್ಕೊಂಡು ಬಂದ್ರು. ಒಮ್ಮೆ ವಿಶ್ವನಾಥ್ ರವರನ್ನ ಸೋಲಿಸಿದ್ರು, ಮತ್ತೊಂದು ಕಡೆ ವಿಜಯಶಂಕರ್ ಅವರನ್ನ ಸೋಲಿಸಿದ್ರು. ಈಗ ಹೊಸ ಅಭ್ಯರ್ಥಿ ಹಾಕಿರೋದ್ರಿಂದ ಪ್ರತಾಪ್ ಸಿಂಹ ಅವರು ಕೂಡ ಬದಲಾಗಿದ್ದಾರೆ. ಜೊತೆಗೆ ಇಲ್ಲಿ ಸಂಸದರ ಏನು ಆಯ್ಕೆ ಯಾವ ರೀತಿ ನಡೀತದೆ, ಜಾತಿ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಷ್ಠೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಕಳೆದ 2 ದಿನಗಳಿಂದ ರೆಸಾರ್ಟ್ ನಲ್ಲಿ ಕುಳಿತು ತಮ್ಮದೇ ಪಕ್ಷದ ಶಾಸಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭೆಯಲ್ಲಿ ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ
ಕಾಂಗ್ರೆಸ್ನ MLA-ಗಳಿದ್ದಾರೆ. ಹೀಗಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳು, ನಮ್ಮ MLA-ಗಳು ಎರಡೂ ಕೂಡ ವರ್ಕೌಟ್ ಆದ್ರೆ ಕ್ಯಾಸ್ಟ್ ಕಾಂಬಿನೇಷನ್ ಅನ್ನ ಇಲ್ಲಿ ಆಡ್ ಮಾಡೋದಾದ್ರೆ ಇಲ್ಲಿ ಬಹಳ ಸುಲಭವಾಗಿ ನಾವು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮುಖ ನೋಡಿಕೊಂಡು ಜೊತೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆಯನ್ನ ಸ್ಮರಿಸುವ ನಿಟ್ಟಿನಲ್ಲಿ ಮತದಾರರು ಈ ಒಂದು ಮೈಸೂರು ರಾಜವಂಶಸ್ಥರನ್ನ ಸ್ಮರಿಸುವ ಮೂಲಕವಾಗಿ ಅವರಿಗೆ ಮತವನ್ನ ಹಾಕ್ತಿವೆ ಅಂತೇಳಿ ಹೊರಟಂತ ಒಂದಷ್ಟು ಜನರು ಮತದಾರರಿದ್ದಾರೆ. ಅವ್ರನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರೆ ಬಿಜೆಪಿಗೆ ಬಹಳ ಸುಲಭ ಗೆಲುವು ಕೂಡ ಇರ್ತದೆ. ಹೀಗಾಗಿ ಗೆಲುವು ಮತ್ತೆ ಸೋಲಿನ ಲೆಕ್ಕಾಚಾರ ಎರಡೂ ಕೂಡ ಸ್ಟ್ರಾಟಜಿಯನ್ನ ಎರಡೂ ಪಕ್ಷದವರು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಬಹಳ ದೊಡ್ಡ ಕ್ಷೇತ್ರ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರ. ಯಾಕಂದ್ರೆ ಹೀಗಾಗಿ ಎರಡು ಜಿಲ್ಲೆಗಳ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಕ್ಷೇತ್ರಕ್ಕೆ ಯದುವೀರವರು ಈಗಾಗಲೇ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿರೋದ್ರಿಂದ ದಿನನಿತ್ಯ ಪ್ರಚಾರದ ಅಖಾಡಕ್ಕೆ ತೊಡಕೊಂಡಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಕಾಂಗ್ರೆಸ್ನ ಶಾಸಕರೇ ಸ್ಟ್ರಾಟಜಿಯನ್ನ ಮಾಡ್ತಕ್ಕಂಥದ್ದು. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಮತದಾರರು ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾರೆ. ಹೀಗಾಗಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಯ ರಿಸಲ್ಟ್ ಬಗ್ಗೆ ಸಾಕಷ್ಟು ಕುತೂಹಲ ಮತ್ತೆ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಇದೆ. ಹೀಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸಾಮಾನ್ಯ ಕಾರ್ಯಕರ್ತರನ್ನ ಗೆಲ್ಲಿಸ್ತಾರ ಅಥವಾ ಯದುವಂಶಸ್ಥರಾದ ಏನು ಯದುವೀರವರನ್ನ ಮಣೆ ಹಾಕ್ತಾರ ಅನ್ನೋದು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುತ್ತೆ. ಜೊತೆಗೆ ಆಪರೇಷನ್ ಹಸ್ತ ಕೂಡ ಇಲ್ಲಿ ವರ್ಕೌಟ್ ಆಗುವಂತ ಲಕ್ಷಣಗಳು ಕೂಡ ಕಾಣುವಂಥದ್ದು. ಹೀಗಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಮೈಸೂರಿನಲ್ಲಿ ಕಳೆದ 3 ದಿನಗಳಿಂದ ಬೀಡು ಬಿಟ್ಟಿರುವಂತಹ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಅಷ್ಟು ಈಸಿಯಾಗಿ ಈ ಒಂದು ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡ್ಬಾರ್ದು, ನಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಗೆಲ್ಸ್ಕೊಳ್ಬೇಕು ಅಂತೇಳಿ ಹೊಸ ಟಾಸ್ಕ್ಗಳ ಮೂಲಕವಾಗಿ ಕಾಂಗ್ರೆಸ್ನ ನಾಯಕರು ಪಟ್ಟಿ ಹಿಡಿದು ಪ್ರತಿಷ್ಠೆಯ ಕ್ಷೇತ್ರವಾಗಿ ಈ ಒಂದು ಕ್ಷೇತ್ರವನ್ನ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರವನ್ನ ತೆಗೆದುಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸುರೇಶ್.